ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್. ಇವಾಗ ನಾವು ಹೊರಗಡೆ ಹೋಗ್ತಾ ಇದೀವಿ. ಏನು ಅಂದ್ರೆ ನನ್ನ ಪ್ಲಾನ್ ಏನಿತ್ತು ಅಂತಂದ್ರೆ, ನನ್ನ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಅಂತಂದ್ರೆ, ಆಬ್ವಿಯಸ್ಲಿ ಅವ್ರು ಊಟಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ. ಸೊ ಇವಾಗ ಒರೈನ್ ಮಾಲ್ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತಾರೆ. ನಾನು ಮಾಲ್ ಏನಕ್ಕೆ ಅಂತ ಕೇಳಿದೆ. ಸೊ ಹಿ ಸೆಡ್ ಸಮ್ ಸರ್ಪ್ರೈಸ್. ನನಗೆ ನಿಜ ಒರೈನ್ ಮಾಲ್ ಅಲ್ವಾ, ಸೀರಿಯಸ್ಲಿ ಸಂಜೆಯಿಂದ ಹೆಂಗೆಲ್ಲ ಉರ್ಸಿದ್ದಾರೆ ಗೊತ್ತಾ. ಏನು ನಂಗೆ ಯೂಶಲಿ ಅದು ಒಂಥರ ಎಕ್ಸ್ಪೆಕ್ಟೇಷನ್ ನನಗೇನೆ. ಅಂದ್ರೆ ಯಾವ ತರ ಅಂದ್ರೆ ಅದಿತಿ ಬರ್ತಡೇ ಇರ್ಬೋದು, ಅಥವಾ ನಮ್ಮ ಆನಿವರ್ಸರಿ ಇರ್ಬೋದು, ನಮ್ಮ ಲವ್ ಆನಿವರ್ಸರಿ ಇರ್ಬೋದು, ಅವ್ರ ಬರ್ತಡೇ, ಅದೆಲ್ಲ ಆ ಟೈಮಲ್ಲಿ ಎಲ್ಲಾನು ನಾವು ಹೊರಗಡೆ ಹೋಗ್ತೀವಿ. ಓಕೆನಾ, ಅದೇ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ನಾನು ಕೇಳಿದೆ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ಆಮೇಲೆ ನಂಗೆ ತುಂಬಾ ದಿನದಿಂದ ನಾನು ಕೇಳ್ತಾ ಇರೋದು ಸುಕ್ಕ ಕರ್ಕೊಂಡು ಹೋಗಿ ಅಂತ. ಸೊ ಸುಕ್ಕಕ್ಕೆ ಫೋನ್ ಮಾಡಿ ಕೇಳಿದ್ರು, ಅದು ಫುಲ್ಲು ಎಲ್ಲ ಒಂದು ಇದು ಬುಕ್ಕಿಂಗ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ಯು ಕ್ಯಾನ್ ಕಮ್ ಅಂಡ್ ವೆಯ್ಟ್ ಅಂತ ಹೇಳಿದ್ರು. ಆಬ್ವಿಯಸ್ಲಿ ವೆಯ್ಟ್ ಎಲ್ಲ ಮಾಡೋಕ್ಕಾಗಲ್ಲ ಮಕ್ಳನ್ನ ಇಟ್ಕೊಂಡು. ಅವಿಷ್ಕನ್ಗೆ ಈ ರೀತಿ ಡಂಗ್ರಿ ಹಾಕಿದ್ದೀನಿ. ಆಕ್ಚುಲಿ ಆ ಡಂಗ್ರಿ ಕೆಳಗಡೆ ಬಂದ್ಬಿಟ್ಟಿದೆ. ಅದಿತಿ ಈ ರೀತಿ ರೆಡಿ ಆಗಿದ್ದಾರೆ. ಸ್ಕರ್ಟ್, ನಾನು ಅಂಡ್ ಅದಿತಿ ಇವತ್ತು ಸ್ಕರ್ಟ್ ಹಾಕೊಂಡಿದೀವಿ. ಅವಿಷ್ಕನ್ ಸ್ಕರ್ಟ್ ಹಾಕೋಣ ಅನ್ಕೊಂಡು ಅವ್ರ ಸೈಜ್ ಸ್ಕರ್ಟ್ ಇರ್ಲಿಲ್ಲ, ಸ್ಕರ್ಟ್ ಹಾಕ್ಲಿಲ್ಲ. ಆಮೇಲೆ ಸುಕ್ಕ ಕ್ಯಾನ್ಸಲ್ ಆಯ್ತಲ್ಲ, ಅಲ್ಲಿ ಇಲ್ಲ ಅಂತ ಹೇಳಿದ್ರಲ್ಲ. ಆಮೇಲೆ ಕೇಳಿದ್ನ ಎಲ್ಲಿ ಕರ್ಕೊಂಡು ಹೋಗ್ತೀರಾ. ಆಕ್ಚುಲಿ ಅವರು ಏನೋ ಕೆಲಸ ಇದೆ, ಮನೆ ಕೆಲಸ ಎಲ್ಲ ನಡೀತಾ ಇದೆಲ್ಲ. ಅಂದ್ರೆ ಏನೇನೋ ಆಗ್ತಿದೆ, ಏನು ಅಂತೆಲ್ಲ ಹೇಳ್ತೀನಿ ನಾನು. ಸೊ ಬಂದಿದ್ದೇನೆ ಸಂಜೆ, ಮನೆಗೆ ಬಂದ್ರು, ತಿರ್ಗಾ ಹೊರಟ್ರು. ನಂಗೆ ಗೊತ್ತಾಯ್ತು ಇವತ್ತೇನೋ ಲೇಟ್ ಮಾಡ್ತಾರೆ ಅಂತಂದ್ರೆ ಆಬ್ವಿಯಸ್ಲಿ ಅದು ಎಕ್ಸ್ಪೆಕ್ಟ್ ಮಾಡ್ತೀವಿ ಗೊತ್ತಾ, ಏನಾರ ಕರ್ಕೊಂಡು ಹೋಗ್ಲಿಲ್ಲ ಅಂತ ಕೇಳ್ತಾನೆ ಇದೆ. ಎಲ್ಲಿ ಕರ್ಕೊಂಡು ಹೋಗ್ತೀರಾ ಇವಾಗ, ಸುಕ್ಕ ಅಂತೂ ಇಲ್ಲ ಅಂತ ಕೇಳಿದಾಗ, ಮೆಜೆಸ್ಟಿಕಲ್ ರೋಡ್ ಸೈಡಲ್ಲಿ ಊಟ ಕೊಡಿಸ್ತೀನಿ ಅಂತ. ಅಂದ್ರೆ ರೋಡ್ ಸೈಡಲ್ಲೆಲ್ಲ ನಾನು ತಿನ್ನಲ್ಲ ಅಂತ ನಾನು ಹೇಳಲ್ಲ, ನಂಗೆ ತುಂಬಾ ಇಷ್ಟ ರೋಡ್ ಸೈಡಲ್ಲಿ. ಆಮೇಲೆ ಹಂಗೂನು ಕೇಳಿದೆ, ಲಾಂಗ್ ಡ್ರೈವ್ ಹೋಗೋಣ ಇವತ್ತು ಅಂದ್ರೆ. ಅವ್ರಿಗೆ ಆಕ್ಚುಲಿ ಏನ್ ಗೊತ್ತಾ, ನಮ್ಮನ್ನ ಕೋರ್ಮಂಗ್ಲದಲ್ಲೆಲ್ಲ ಸುತ್ತಾಡಿಸ್ಬೇಕು, ಆ ತರ ಎಲ್ಲ ಇಷ್ಟ ತಾನೆ, ಕರೆಕ್ಟಾ? ಅದಿಷ್ಟ. ಅದು ನಾನು ಅದನ್ನ ಕೇಳಿದ್ಕೆ ಇಲ್ಲ ಆಗಲ್ಲ, ಅಂದ್ರೆ ವೀಕೆಂಡ್ ಅಲ್ವಾ, ಸ್ವಲ್ಪ ಕಷ್ಟ ಆಗುತ್ತೆ, ಬೇಡ ಅಂತ ಅಂದ್ರು. ಪಾಪ ಮಕ್ಳಿದಾರೆ, ಬೇಡ ಅಂತ ಅಂದ್ರು. ಸರಿ ಬಿಟ್ಟು ಸುಮ್ನೆ ಅದೇ. ಈಗ ಒರಾಯಿನ ಕರ್ಕೊಂಡು ಹೋಗ್ತೀನಿ ಅಂತ. ಅವಿಷ್ಕ ಯಾಕೋ ಒರಾಯಿನ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ರ. ಆಕ್ಚುಲಿ ಮನೆಯಿಂದ ಹೊರಡುವಾಗ ನಾನು ಒರಾಯಿನ್ ಅಂತಾನೆ ಅನ್ಕೊಂಡಿರೋದು. ಇವಾಗ ನೋಡಿದ್ರೆ ಪ್ಲಾನ್ ಚೇಂಜ್. ಏನ್ ಪ್ಲಾನ್ ಏನು ಅಂತ ಗೊತ್ತಿಲ್ಲ ಸೀರಿಯಸ್ಲಿ. ಒರಾಯನ್ ಅಲ್ಲಿ ಏನು ಸರಿ ಆಯ್ತು. ಇವಾಗ ಎಲ್ಲಿ ಹೋಗ್ತಿರೋದು ಅಂತಾನು ನಂಗೆ ಗೊತ್ತಿಲ್ಲ. ಓಕೆ, ಹ್ಯಾಪಿ ಆನಿವರ್ಸರಿ. ದಿಸ್ ಇಸ್ ಸೋ ಡಿಸ್ಕಸ್ಟಿಂಗ್ ತರ ಇದೆ, ಅನಾಯಿಂಗ್ ತರ ಇದೆ. ಟು ವಿಶ್ ಯು. ಕಾರಲ್ಲಿ ಒಂದು ಸರ್ಪ್ರೈಸ್ ಐತೆ, ಎತ್ಕೋಬೋಲಿ. ಚಿನ್ನಿ ಸರ್ಪ್ರೈಸ್ ಅಂತೆ. ಪ್ರಿಯದಿತಿ ಮುಖ ನೋಡಿ. ಏನಾಯ್ತು ಮಗಳೇ? ಐ ಥಿಂಕ್ ಎವ್ರಿ ಲೈಕ್ ಡಾಟರ್ಸ್ ಮಾಮ್ ಕ್ಯಾನ್ ರಿಲೇಟ್. ಏನಾದ್ರು ತಂದು ಕೊಟ್ಬಿಟ್ರೆ, ಏನಾದ್ರೂ ನನ್ಗೆ ಯಾವಾಗಾರ ಇವ್ರು ಐ ಲವ್ ಯು ಅಂತ ಹೇಳಂಗಿಲ್ಲ. ಶಿ ಲೈಕ್ ತೆಗೆದು. ಏನ್ ಸರ್ಪ್ರೈಸು? ನಿಜ ಸೀರಿಯಸ್ ಆಗಿ ಹೇಳ್ತಾ ಇದೀರಾ? ಎಲ್ಲಿ ಏನು? ಚಿನ್ನಿ ಡ್ಯಾಶ್ ಬೋರ್ಡ್ ಓಪನ್ ಮಾಡ್ಬೇಕಂತೆ ಮಾಡಿ. ಇದಾ? ಅಲ್ಲ, ಬಟ್ಟೆ ಇದೆಯಲ್ಲ, ಕಾರ್ ಒರ್ಸೋ ಬಟ್ಟೆ. ಏನು ಅಂತ ಗೊತ್ತಾಗ್ತಿಲ್ಲ. HMT ಟೈಮ್ ಕೀಪ್ಸ್ ಯು ಟು ದ ನೇಷನ್. ವಾಚಾ? ಸೀರಿಯಸ್ಲಿ ನಂಗೆ ಆಕ್ಚುಲಿ ವಾಚ್ ಅಂದ್ರೆ ತುಂಬಾನೇ ಇಷ್ಟ. ನೋಡೋಣ ಎಂತ ಮೋಸಗಾರ ಅಂದ್ರೆ, ಅಷ್ಟು ಮೋಸ. ಅಂದ್ರೆ ಯೂಶಲಿ ನಾನು ತುಂಬಾ ಪ್ಲಾನ್ಸ್ ಮಾಡ್ತೀನಿ, ತುಂಬಾ ಸರ್ಪ್ರೈಸ್ ಕೊಡ್ತೀನಿ. ಚಿನ್ನಿ ಕೋಪ ಮಾಡ್ಕೋಬಿಡಿ ಚಿನ್ನ, ನಿಮ್ಗೆ ಅದು ವಾಚು. ಅದಿತಿಗ ವಾಚು ರೀ. ವಾವ್, ಸೂಪರ್ ಮಗ್ನೆ. ನಿಮಗ್ ವಾಚ್ ತಂದು ಕೊಟ್ಟಿದ್ದಾರೆ ಡ್ಯಾಡ. ವೇಟ್ ಮಾಡಿ, ಓಪನ್ ಮಾಡೋಣ. ಈಗಲೂ ಓಪನ್ ಮಾಡ್ಬೇಕಾ? ಇಲ್ಲ, ಇನ್ನೊಂದು 2 ವರ್ಷ ಆಯ್ತು, ನೋಡ್ತೀನಿ. ಒಂದು ಕಂಡೀಷನ್, ಈ ಸಲ ಯಾರಿಗೂ ಕೊಡಂಗಿಲ್ಲ. ನಾನು ಮದುವೆ ಆದಾಗ ವ್ಯಾಲೆಂಟೈನ್ಸ್ ಡೇಗೆ ಒಂದು ವಾಚ್ ಕೊಡಿಸಿದ್ದೆ. ಅದನ್ನು ಯಾರಿಗೂ ಕೊಟ್ಟರು, ಅದು ಇವತ್ತಿಗೂ ವಾಪಸ್ಸು ಬರಲಿಲ್ಲ. ಅದನ್ನು ವಾಪಸ್ ಬೇಕಾಗೂ ಇಲ್ಲ. ಹೇಗೆ ಅಂತಾರೆ, ನನಗೊಬ್ಬರು ಬೇಡ ಅಂತ ಅನ್ಸಿದ್ರೆ ನನಗೆ ಅವ್ರ ಹತ್ರ ಇರೋ ವಸ್ತುನೂ ನನಗೆ ಬೇಡ ಅದು. ಸೊ ಅದಕ್ಕೆ ಕಂಡೀಷನ್ ಮಾಡಿಬಿಟ್ಟು ಹೇಳ್ತೀನಿ, ಓಪನ್ ಮಾಡಿಬಿಟ್ಟು ಯಾರಿಗೂ ಕೊಡಲ್ಲ ಅನ್ನಂಗಿದ್ರೆ ಮಾತ್ರ ಎತ್ಕೋ, ಯಾರಿಗಾರು ಕೊಡ್ತೀನಿ ಅನ್ನಂಗಿದ್ರೆ ದಯವಿಟ್ಟು ತಗೋಬೇಡ, ಅಲ್ಲೇ ಇಟ್ಟು. ಇಲ್ಲ, ಕೊಡಲ್ಲ. ಆ್ಯಕ್ಚುಲಿ ಐ ಲೈಕ್ ಎವ್ರಿ ಡೇ ಐ ಮಿಸ್ ದಟ್ ವಾಚ್ ಗೊತ್ತಾ. ನಂಗೆ
ತುಂಬಾ ಇಷ್ಟ ಆಗಿ ವಾಚ್ ಸರ್ಪ್ರೈಸ್ ಅಲ್ಲಿ ಕೊಡ್ಸಿದ್ದು. ನನ್ನ ಹತ್ರ ಆ ಟೈಮಲ್ಲಿ ದುಡ್ಡು ಇರ್ಲಿಲ್ಲ ನಿಜವಲ್ಲ. ವಾಚ್ ನ ಕೊಡ್ಸಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೆ ಅಂದ್ರೆ ಆ ವಾಚ್ ವ್ಯಾಲ್ಯೂ ತುಂಬಾ ಇದೆ. ಡೋಂಟ್ ಟೆಲ್ ಮಿ ದಟ್ ನಾನು ಬೇಕು ಅಂತ ಮಾಡಿದೀನಿ. ಬೇಕು ಅಂತಲ್ಲ, ನಿನ್ಗೆ ಅವಶ್ಯಕತೆ ಇರ್ಲಿಲ್ಲ ಅವ್ರಿಗೆಲ್ಲ ಕೊಡುವಂಥದ್ದು. ಅದ್ರಲ್ಲೂ ನಾನು ಕೊಟ್ಟಿರೋ ಗಿಫ್ಟ್ ನ ಕೊಡುವಂಥದ್ದು ಅವಶ್ಯಕತೆ ಇರಲಿಲ್ಲ. ಅಂದ್ರೆ ಏನ್ ಗೊತ್ತಾ, ಅಂದ್ರೆ 1 ಸೆಕೆಂಡ್ ಪಾಪ ಕೊಡ್ತೀನಿ, 1 ನಿಮಿಷ. ಏನೋ ಅಯ್ಯೋ ಅಂದ್ರೆ ಒಂಥರ ಅವ್ರು ಹಾಕೊಂಡಿದ್ದು ನಾನು ಹಾಕೋತಿದ್ದೆ, ನಾನು ಹಾಕೊಂಡಿದ್ದು ಅದು ಆ ತರ ಅದು ರಿಟರ್ನ್ ಬರ್ಲೇ ಇಲ್ಲ. ಬಿಡಿಕಂತ ರಿಟರ್ನ್ ಬರ್ಲಿಲ್ಲ ಅಂತಲ್ಲ, ರಿಟರ್ನ್ ಬಂದ್ರು ಅದು ನನ್ನ ಮನೆ ಒಳಗಡೆ ಅದು ಬರಲ್ಲ. ಅದನ್ನ ಗೊತ್ತಿಲ್ಲ ಹೆಂಗಿದೆ ಅಂತ. ಎಂತ ಮೋಸ ಅಂತ ಎಂತ ಮೋಸ ಗೊತ್ತಾ, ನಾನು ಯೂಶಲಿ ತುಂಬಾ ಪ್ಲಾನ್ಸ್ ಮಾಡ್ತೀನಿ, ಬಟ್ಟೆ ಕೊಡ್ಸೋದು ಅಥವಾ ಏನಾದ್ರೂ ಪ್ಲಾನ್ ಮಾಡ್ತೀನ ನಾನು. ಅಲೋ ನೀನ್ ಕೊಡ್ಸಿರೋದನ್ನ ಮಾತ್ರ ಹೇಳಿದ್ದೆ, ನಾನು ಕೊಡ್ಸಿದೆ ಅಂತಾರೆ. ಫಸ್ಟ್ ಯಾವಾಗ ನಾನು ಕೊಡ್ಸಿದ್ದು? ಅದೇ ನಾನ್ ಫಾಸ್ಟ್ ಟ್ರ್ಯಾಕ್ ವಾಚ್ ಕೊಡ್ಸಿರೋದು, ಓಕೆನಾ. ನಾನೇ ಜಾಸ್ತಿ ಚೆನ್ನಾಗಿರೋದು ಕೊಡ್ಸಿರೋದು ಅವ್ರಿಗಿಂತ. ಅಂದ್ರೆ ಐನೋ ಅವ್ರಿಗೆ ಅವಾಗ ಹೆಂಗ್ ಹೇಳೋದು, ತುಂಬಾ ಇನಿಷಿಯಲಿ ಕಷ್ಟ ಇತ್ತು, ಅವಾಗ ಅವ್ರು ಕೊಡ್ಸಿದ್ದು. ಏನೋ ಬಿತ್ತು, ಅದೇ ವಾಚ್ ಬಿತ್ತು. ಕೇಳದ್ನ ನಾನು ಏನ್ ಪ್ಲಾನ್ ಮಾಡ್ಚಿನ, ಕುತ್ಕೋ ಚಿನ್ನ ಒಂದ್ ಕಡೆ ಪ್ಲಾನ್ ಮಾಡಿದ್. ಕೇಳದ್ನ ನಾನು ಏನ್ ಪ್ಲಾನ್ ಮಾಡ್ತೀನಿ, ಏನ್ ಬೇಕು ಹೇಳು, ಈ ಸಲ ನಾನು ಕೊಡಿಸ್ತೀನಿ ಅಂತ. ಈ ಸಲ ಏನು ಬೇಡ, 7ನೇ ವರ್ಷ ಅಲ್ವಾ, ಪರವಾಗಿಲ್ಲ ಓಪನ್ ಮಾಡ್ಬಿಟ್ರ ಬೇಡ ಅಂತ ಹೇಳಿದ್ರು. ನೌ ಈಸ್ ಗಿವಿಂಗ್ ದಿಸ್ ಸರ್ಪ್ರೈಸ್. ಅಂಡ್ ಇವಾಗ ಎಲ್ಲೋ ಕರ್ಕೊಂಡು ಹೋಗ್ತಿದ್ರೆ ನನ್ಗಂತೂ ತಲೆ ಕೆಡ್ತಿದೆ, ಏನು 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 ಅಂತ. ಆಯ್ತು, ನಿಮ್ಗೆ ವಾಚ್. ಏನು ಗೋಲ್ಡ್ ಕೊಡ್ಸಕ್ಕಂತೂ ಅಲ್ಲ, ಗೋಲ್ಡ್ ಕೊಡ್ಸೋಷ್ಟು ಇವಾಗ ನನ್ನ ಹತ್ರ ಇಲ್ಲ. ಏನೋ ಸಿಂಪಲ್ ಆಗಿ ಏನಾದ್ರು ಸೀರಿಯಸ್ಲಿ ನಂಗೆ ಆಕ್ಚುಲಿ ಈ ರೀತಿ ಚೈನ್ ವಾಚ್ ತುಂಬಾ ಇಷ್ಟ. ಸಕ್ಕದಾಗಿದೆ, HMT ಒಂಥರ ಅಥೆಂಟಿಕ್ ಆಗಿ ಸಕ್ಕದಾಗಿದೆ. ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್. ನಂಗೆ ಆಕ್ಚುಲಿ ಒಂಥರ ಅಳು ಬರ್ತಾ ಇದೆ. ಅಂದ್ರೆ ಏನ್ ಗೊತ್ತಾ, ನಾನು ಮೊನ್ನೆ ಹೇಳ್ದೆ ಗೊತ್ತಾ, ಈಗಿನ ಒಂದು ಇದ್ರಲ್ಲಿ ಇದನ್ನ ನಾನು ಏನು ನಾನು ಹೇಳೋದಕ್ಕಿಂತ ಅವ್ರ ಹತ್ರನೇ ಕೇಳ್ತೀನಿ. ನಾನು ಏನಾದ್ರು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀನ ಹೇಳು, ಕರೆಕ್ಟ್ ಆಗಿ. ಏನು ಮಾಡಿಲ್ಲ, ಮಾಡೋದು ಇಲ್ಲ. ಮಾಡಿದಿದ್ರೆ ನನ್ನ ಕತೆ ಅರ್ವಾರ ಆಗೋಗಿಲ್ಲ. ನೀವ್ ನಂಬ್ತಿರೋ ನಂಬಲ್ವೋ ಹೇಳಿ. ಸೀರಿಯಸ್ಲಿ ನಾನು ಇವತ್ತವರೆಗೂ ಏನು ಕೊಡ್ಸಿಲ್ಲ, ಒಂದು ವಾಚ್ ಬಿಟ್ರೆ ಇದು ಸೆಕೆಂಡ್ ಇದು ಅನ್ಸುತ್ತೆ. ಅಂದ್ರೆ ಮಾಮೂಲಿ ಬಟ್ಟೆಗೆ ಊಟಕ್ಕೆ ಏನೂ ಕಡಿಮೆ ಮಾಡಿಲ್ಲ. ಕಣ್ಣಿಗೆ ಬೇಕಾಗಿದ್ದನ್ ತಗೋತೀನಿ, ಕಣ್ಣಿಗೆ ಬೇಕಾಗಿದ್ದನ್ ತಿಂತೀನಿ. ಬಟ್ ಅದಿತಿ ಹುಟ್ಟಿದ ಮೇಲೆ ನಾನು ತುಂಬಾ ಶಾಪಿಂಗ್ಸ್ ನ ಕಡಿಮೆ ಮಾಡ್ತಿದ್ದೀನಿ. ತುಂಬಾ ಸಲ ಹೇಳಿದೀನಿ ನಿಮ್ಗೂನು. ಊಟಕ್ಕಂತೂ ಏನು ಇಲ್ಲ, ತಿನ್ಬೇಕು ಅಂತಂದ್ರೆ ಅದ್ ಕೊಡಿಸ್ತಾರೆ. ಆದ್ರೆ ಏನಿಲ್ಲ, ತಿಂಗಳಲ್ಲಿ 15 ದಿನ ಹೋಟ್ಲಲ್ಲೇ ಇರ್ತಾರೆ. 15 ದಿನ ಹೋಟ್ಲಲ್ಲೇ ಇರ್ತಾರೆ. ಹೋಟ್ಲ್ ಅಂದ್ರೆ ಅಡ್ಗೆ ಮಾಡ್ದೆ ನಾನು ಏನಾರ ಇರ್ತೀನ ಅಂದ್ರೆ ಇವ್ರು ಹೋಟ್ಲಲ್ಲಿ ಹೋಗ್ತೀನಲ್ಲ, ಅದನ್ನ ಹೇಳ್ತಾವ್ರಿ ಇವರು. 15 ದಿನ ಅಲ್ಲೇ ತಿಂತ ಎಲ್ಲಾ ವೆರೈಟೀಸ್ ತಿಂತಾರೆ. ಇನ್ನೇನ್ ತಿನ್ನಕ್ಕಾಗತ್ತೆ ಯೋಚನೆ. ಆಯ್ತು ಬಿಡಿ, ಇನ್ನೊಂದ್ಸಲ ಬಂದ್ರೆ ನಾನೇನು ತಿನ್ನಲ್ಲ. ನಾನ್ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಗೊತ್ತಾ. ಕೆಲವರು ಅಷ್ಟು ಒಡವೆ ಕೊಡ್ಸ್ಬೇಕು, ಇಷ್ಟು. ನಾನ್ ಇದುವರೆಗೂ ಏನ್ ಕೊಡ್ಸಿದ್ಯಪ್ಪ? ಏನು ಕೊಡ್ಸಿಲ್ಲ, ಏನೂ ಕೊಡ್ಸಿಲ್ಲ. ನಾನ್ ಸಿಂಗಲ್ 1 ಗ್ರಾಮೂನು ಸಹ ನಾನು ತಗೊಂಡಿಲ್ಲ. ಬಿಕಾಸ್ ಆಫ್ ದ ಕಮಿಟ್ಮೆಂಟ್ಸ್. ನಮ್ಗೆ ಏನದು ಅವಮಾನ ಏನಿಲ್ಲ. ಅವ್ರು ಹೇಳೋದ್ ಏನ್ ಗೊತ್ತಾ, ನಾನು ತುಂಬಾ ಸಲ ಒಂಥರ ಜಗಳ ಮಾಡ್ದಾಗೆಲ್ಲ ಹೇಳ್ತಾ ಇರ್ತೀನಿ, ಏನು ಕೊಡ್ಸಿಲ್ಲ, 1 ಸಿಂಗಲ್ ಗ್ರಾಮು ಕೊಡ್ಸಿಲ್ಲ. ನಾನ್ ಸೇವಿಂಗ್ ಮಾಡ್ಕೊಂಡಿರೋದ್ರಲ್ಲಿ ತಗೊಂಡಿದೀನಿ ಸ್ವಲ್ಪ. ಅವಾಗ ಹೇಳ್ದಾಗ ಅವ್ರು ಏನ್ ಹೇಳೋದ್ ಗೊತ್ತಾ, ಕಮಿಟ್ಮೆಂಟ್ಸ್ ನ ಎಲ್ಲ ತೀರೋದ್ಮೇಲೆ ದುಡ್ಡಿದ್ರೆ ಎಷ್ಟೊತ್ತು ಹೋಗಿ ತಗೊಂಡ್ ಬರೋದು ಅಂತೆಲ್ಲ ಹೇಳ್ತಾರೆ. ನಾನಂತೂ ತುಂಬಾ ಅಡ್ಜಸ್ಟ್ ಮಾಡ್ಕೊಂಡಿದೀನಿ. ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ, ನಾನೆಲ್ಲ ಅಂದಿದ್ರೆ ನಿನ್ ಕತೆ ಮುಗಿತಿತ್ತು ಅಂತ. ಹೊಡಿಸಿ ಏನಿಲ್ಲ, ಏನು ಕೊಡ್ಸಿಲ್ಲ ಅಂತ ಏನಿಲ್ಲ. ಡೈಮಂಡ್ ಮೂಗ್ಬಟ್ಟೆ ಇರೋದು ಅದು ಸರಿನಾ. ಕೊಡ್ಸಿಲ್ಲ ಅಂತ ಏನು ಹೇಳಿಲ್ಲ. ಬಟ್ ಏನಂದ್ರೆ ಕೊಡ್ಸಕ್ ಅಂದ್ರೆ ಏನ್ ಗೊತ್ತಾ, ನನ್ಗೇನು ಅಂದ್ರೆ ಜಗಳ ಮಾಡ್ದಾಗ ಆಬ್ವಿಯಸ್ಲಿ ಅದು ಅನ್ಸುತ್ತೆ ಅಲ್ವಾ, ಎಲ್ಲಾರು ಹಾಕೋತಾರೆ. ಅದು ಎಲ್ಲಾರು ಹೋಗ್ ಬಂದಾಗ್ಲೇನೆ ನನ್ಗೆ ತುಂಬಾ ಹರ್ಟ್ ಆಗುತ್ತೆ. ಎಲ್ಲಾರು ಹೋಗ್ಬೇಕು ಅಂದ್ರೇನೆ ಹರ್ಟ್ ಆಗೋದು. ಡೈಮಂಡ್ ಮುಗ್ಬಿಟ್ಟಿದೆ, ನಾನು ಇವಾಗ ಹಾಕೊಂಡಿರೋ ಡೈಮಂಡ್. ನನ್ ಕೊಡ್ ಸಾಲ 2 ವರ್ಷ ಆಗೈತೆ, ಮತ್ತೆ ಏನೋ ಕೊಡ್ಸಿಲ್ಲ ಅಂತ ಹೇಳ್ತಾರೆ. ಅಷ್ಟೇ 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 ಅಷ್ಟೇ. ನನ್ಗಿರೋ ಕಮಿಟ್ಮೆಂಟ್ಸ್ ಎಲ್ಲ ಅಷ್ಟಾರು ಕೊಡ್ಸಿದೀನಲ್ಲ, ಅದಕ್ಕೆ ಗ್ರೇಟ್ ಖುಷಿ. ಹೆಂಗಿದೆ ಚಿನ್ನ ವಾಚ್? ನೀವೇ ಹಾಕೋತೆ, ಹೊರಗಡೆ ಬಂದಾಗಲ್ಲ ಅವ್ರೇ ಹಾಕೋತಾರೆ. ಹೆಂಗಿದೆ ಚಿನ್ನ ವಾಚ್? ಹೆಂಗಿದೆ ಅದು? ಹಂಗೆಲ್ಲ ಪ್ರೆಸ್ ಮಾಡಬಾರ್ದು, ಅದು ಚೈನ್ದು. ನಿಜ ತುಂಬಾ ಚೆನ್ನಾಗಿದೆ ವಾಚ್. ಚೈನ್ ಅದು. ಎಸ್, ನನ್ನ 3ನೇ ಸಲ ಇದು. ನನ್ನ ಜೀವನನ ಝೀರೋಯಿಂದ ನಾವು ನಮ್ಮ ಜೀವನನ ಝೀರೋಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ 7 ಇಯರ್ಸ್. ಫಸ್ಟ್ ಬಂದು ಮದುವೆ ಆದಾಗ, ಅದಾದ್ಮೇಲೆ ಆಫ್ಟರ್ ಕೋವಿಡ್ ನಾನು ತುಂಬಾ ಒಂದು ಕಳ್ಕೊಂಡಿದ್ದೀನಿ ಅಂತಂದ್ರೆ, ನನ್ನ ದುಡ್ಡು ಅದಕ್ಕಿಂತ ನಮ್ಮ ತಂದೆನ ಕಳ್ಕೊಂಡೆ.
ಅದು ನನಗೆ ಇವತ್ತು ನನಗೆ ತುಂಬಲಾರದ ನಷ್ಟ ಅಂದರೆ ಅದೊಂದೇನೆ. ಇವತ್ತು ನಮ್ಮ ಅಪ್ಪ ಇದ್ದೀರಾ ನನಗೆ ಈ ಸ್ಥಿತಿ ಇರ್ತಿರಲಿಲ್ಲ, ಬಟ್ ಅರೆ ಕಳ್ಕೊಂಡೆ, ಏನೂ ಮಾಡೋಕ್ಕಾಗಲ್ಲ. ಇವತ್ತು ಮತ್ತೆ 0 ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬಟ್ ಈ ಸಲ ಮಾತ್ರ ಕನ್ಫರ್ಮ್ ಸಕ್ಸೀಡೇನೆ, ಯಾವುದೇ ಥರ ಫೇಲ್ಯೂರ್ ಆಗೋದಿಲ್ಲ, ಮತ್ತೆ ತಿರ್ಗಾ 0ಗೆ ಹೋಗೋದಿಲ್ಲ, ಇದೇ ಹೇಳಬೇಕು. ಅದಕ್ಕೆ ಏನು ಕೊಡ್ಸೋಕ್ಕಾಗಿಲ್ಲ, ಏನು ಮಾಡೋಕ್ಕಾಗಿಲ್ಲ. ಬಟ್ ಮೊನ್ನೆ ಹೇಳ್ದಂಗೆ ವಿತಿನ್ 3 ಇಯರ್ಸ್ ಒಳಗಡೆ ನಾನು ಏನಿಷ್ಟು ದಿನ ಏನು ಇದು ಮಾಡಿಲ್ವೋ ಅದಕ್ಕೆಲ್ಲ ಕೊಡ್ಸೋಕ್ಕೆ ಟ್ರೈ ಮಾಡಿ ಅವಳ ಆಸೆನ ಗ್ಯಾರಂಟಿ ಈಡೇರಿಸ್ತೀನಿ. ನನಗೊಂದು ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರೋವಂಥದ್ದು ಹಾಕೊಳ್ಳೋ ಅಂಥದ್ದನ್ನ ಅವ್ರು ನನ್ಗೆ ಇನ್ನೂ ಕೊಡ್ಸಿಲ್ಲ. ಅದೇನು ಅಂತ ನಾನು ಈಗಲೇ ಹೇಳಲ್ಲ, ಅದನ್ನ ತಗೊಂಡ ಮೇಲೆ ನಾನು ಹೇಳ್ತೀನಿ ನನ್ನ ಹತ್ರ ಏನಿರಲಿಲ್ಲ ಅಂತ. ಓಕೆನಾ? ಅದಂತೂ ಲೈಕ್ ಲಿಟ್ರಲಿ ನನ್ ಪ್ರತಿ ದಿನ ಪ್ರತಿ ಕ್ಷಣ ಅದಕ್ಕೆ ಓನಾಯ್ತು ನಿದ್ದೆ ಮಾತಾಯ್ತಾ ಅದಕ್ಕೆ ಅನ್ಕೋತಾ ಇರ್ತೀನಿ. ಅದನ್ನ ಯಾವಾಗ್ಲೂ ಹೇಳ್ತಿರ್ತೀನಿ, ಅದನ್ನ ಫಸ್ಟ್ ಕೊಡ್ಸು ಅಂತ. ತುಂಬಾ ಜನ ಹೆಂಗ್ ಹೀಯಾಳ್ಸಿದ್ದಾರೆ ಅಂತಂದ್ರೆ ಹಂಗಿಂಗೆಲ್ಲ ಹೀಯಾಳ್ಸಿದ್ದಾರೆ. ಅದೇ ಹೇಳಿಲ್ವಾ, ಏನೂ ಇಲ್ಲ ಅಂತ ತುಂಬಾ ಜನ ಆಡ್ಕೊಂಡಿರೋರು ಇದ್ದಾರೆ. ಈಗ್ಲೂ ಒಂಥರ ಬೇರೆ ಲೆವೆಲ್ ಅಲ್ಲೇ ನೋಡ್ತಾರೆ. ಐ ಡೋಂಟ್ ಮೈಂಡ್. ಅಂದ್ರೆ ಹೆಂಗ್ ಗೊತ್ತಾ, ಇಲ್ಲ ಹೌದು ಏನ್ ಮಾಡಕ್ಕಾಗತ್ತೆ. ಈಗ ಹೆಂಗೆ ಹೇಳೋದು, ಏನಂತ ಹೇಳ್ಬೇಕಂತ ಅವ್ರಿಗಂತ ಗೊತ್ತಾಗಲ್ಲ. ಅಂದ್ರೆ ನಾನಂತೂ ತುಂಬಾ ಯೋಚನೆ ಮಾಡ್ತಾ ಇದ್ದೆ, ಬಟ್ ಲೈಕ್ ಈಸ್ ವೆರಿ ಪಾಸಿಟಿವ್. ನನ್ಗೇನೇ ಇದಂದ್ರೂ ಅವರೇ ನನ್ಗೆ ಏನಂತ ಹೇಳೋದು, ಏನು ಆ ಥರ ಆಡ್ಕೊಳ್ಳೋರ್ಗೆ ನೋಡಿರೋರ್ಗೆ ಗೀತಕ್ಕ ಇಲ್ವಂತಲ್ಲಿ. ಸೊ ಏನ್ ಹೇಳೋದು, ತುಂಬಾ ಅಂದ್ರೆ ಇರೋರ್ನೇ ಒಂಥರ ನೋಡ್ತಾರೆ. ಅಂದ್ರೆ ಹಾಗಂತ ನಾವೇನು, ನಾನು ಹೇಳಿಲ್ವಲ್ಲ, ಎಷ್ಟೊಂದ್ಸಲ ಹೇಳಿದಿನಲ್ಲ, ಎಲ್ಲ ಇದು ಇಲ್ದೇ ಇರೋರ್ ತರ ಇದೀವಿ ಅಷ್ಟೇನೆ. ಇಟ್ಸ್ ಫೈನ್. ಅಂದ್ರೆ ಏನ್ ಗೊತ್ತಾ, ಮದ್ವೆನ ಬಿಸ್ನೆಸ್ ರೀತಿ ನೋಡ್ಬಾರ್ದು. ಅಂದ್ರೆ ಇವಾಗ ನಾವ್ ಯಾವ ರೀತಿ ಅಂತಂದ್ರೆ ಸಿಂಗಲ್ ರುಪಿ ಆಲ್ಸೋ ಅರ್ನ್ ಫ್ರಮ್ ಅವರ್ ಎಂಡ್ ಓನ್ಲಿ. ನಾವೇ ಅರ್ನ್ ಮಾಡಿ ಇವತ್ತು ನಾವೇನು ಹಾಕಿದೀವಿ, ಏನಿದೆ ನಮ್ಮ ಹತ್ರ, ಏನ್ ತಿಂತೀವಿ ಅದೆಲ್ಲಾನು ಸಿಂಗಲ್ ರುಪಿನೂ ನಾವೇ ಅರ್ನ್ ಮಾಡಿ ನಾವೇ ತಿಂತಿರೋದು. ಅಂಡ್ ನಾವ್ ಎಷ್ಟೇ ಸಕ್ಸಸ್ ಆದ್ರೂ ಅದು ನಮ್ಮಿಬ್ರಿಗೇನೆ ಕ್ರೆಡಿಟ್ ಹೋಗುತ್ತೆ ಹೊರತು ಯಾರಿಗೂ ಕ್ರೆಡಿಟ್ ಹೋಗಲ್ಲ. ಒಡಿಯೋಸೆ ಥ್ಯಾಂಕ್ ಯು. ನಂಗೆ ನೋಡಿ ಹೆಂಗ್ ಎಲ್ಟ್ ಮಾಡಿಸ್ತಾರೆ. ರೋಡ್ ಸೈಡ್ ಚಿತ್ರಾನ್ನ ಇಡ್ಲಿ ನನ್ಗೇನಿಲ್ಲ, ನಾನು ರೋಡ್ ಸೈಡ್ ಅಂತ ನಾನು ಕೀಳಾಗಂತೂ ಇಲ್ಲ. ನನಗೆ ಒಂದು ಟೈಮಲ್ಲಿ ನಾನು 3 ಇಂದ 5 ವರ್ಷ ಸತತವಾಗಿ ಹಾಫ್ ಎಗ್ ರೈಸು ಒಂದು ಹಾಫ್ ಬಾಯ್ಲ್ ತಿಂದು ಜೀವನ ಮಾಡಿದ್ದೀನಿ. ಬೆಳಗ್ಗೆ ಸೇಮ್ ರೊಟೀನ್, 1 ಇಡ್ಲಿ ಹಾಫ್ ಪಲಾವ್, ಇದೇ ನಾನು ಡೈಲಿ ರೊಟೀನ್. ನೈಟು ಎಗ್ ರೈಸ್, ನೈಟು ಅದು ಊಟ ಬಂದು 12:30 1 ಗಂಟೆಗೆ. ಬೆಳಗ್ಗೆ ಅದಾಗಿ ಊಟ ಮಾಡ್ಕೊಂಬಂದು ಮಲಗಿ ತಿರ್ಗಾ 1:30 ಆಗೋಗೋದು ಮನೆಗೆ ಬರೋಷ್ಟರಲ್ಲಿ. ತಿರ್ಗಾ ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೋಗ್ತಾ ಇದೆ. 5 ಗಂಟೆಗೆ ಎದ್ದು ಹೋಗಿ ತಿರ್ಗಾ ಅದೆಲ್ಲ ರೊಟೀನ್ ಹಂಗೆ ಸ್ಟಾರ್ಟ್ ಆಗಿ ಮತ್ತದೇ ಮಧ್ಯಾಹ್ನ ಊಟ ಮಾಡಿದೆ. ಇಲ್ಲ ಎಷ್ಟೋ ಸಲ 1 ಟೀ 2 ಬಂದು ತಿನ್ಕೊಂಡು ಇದ್ದಿದ್ದು ಇದೆ, ಬೆಳಗ್ಗೆಯಿಂದ ಏನೂ ತಿಂದಂಗೆ. ಬಟ್ ಅದೆಲ್ಲ ಇವಾಗ ಯಾರು ನೆನೆಯಲ್ಲ. ಜೊತೆಗೆ ಇವತ್ತು ಏನ್ ಹೇಳು, ನಮ್ಮನ್ನ ಬೀದಿಗೆ ನಿಲ್ಸಿದ್ರು ಸಹ ಅವ್ರಿಗೆ ಅದ್ ಏನು ಮಾಡಿಲ್ಲ ಅಂತಾನೆ ಹೇಳ್ತಾರೆ. ನಾನ್ ಏನೇ ಮಾಡಿದ್ರು ಈಗ್ಲೂನು ಏನು ಮಾಡಿಲ್ಲ ಅಂತಾನೆ ಹೇಳ್ತಾರೆ. ಅವ್ರ ಮನೆ ಇದಾಗಕ್ಕೆ ನಾನೇ ಕಾರಣ ಅಂತಾನು ಹೇಳ್ತಾರೆ. ಆಮೇಲೆ ಅವ್ರಪ್ಪ ಎಕ್ಸ್ಪೈರ್ ಆಗಿರೋ, ಅಂದ್ರೆ ಇಡೀ ಪ್ರಪಂಚಕ್ಕೆ ಕೋವಿಡ್ ಬಂದಿದ್ದು ನಾನೇ ರೀಸನ್. ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ನಮ್ಮ ಮಾವ ಹೋಗಿದ್ದು ಕೋವಿಡ್ ಇಂದ, ಅದಕ್ಕೆ ನಾನೇ ರೀಸನ್. ಇಡೀ ಪ್ರಪಂಚಕ್ಕೆ ಕೋವಿಡ್ ಬಂದಿರೋ ರೀಸನ್ ನಾನೇ. ಓಕೆ ಅಲ್ವೇನೆ? ಸೊ ಅಷ್ಟೆಲ್ಲ ಸಂಪಾದನೆ ಮಾಡಿ ಇವತ್ತೆಲ್ಲ ಕಳ್ಕೊಂಡು ಮತ್ತೆ ಮಾಡ್ತೀನಿ, ಮಾಡಕ್ ಆಗಲ್ಲ ಅಂತ ಏನಿಲ್ಲ. ಆಮೇಲೆ ಇನ್ನೊಂದು ನಿಮಿಷ, 1 ಸೆಕೆಂಡ್, ಸಾರಿ ಟು ಇಂಟರಪ್ಟ್ ಯು. ಏನು ಆಮೇಲೆ ಏನಿದು ಎಲ್ಲ ಇದೆ ಹೇಳ್ತಾವ್ರೆ ಅಂತಂದ್ರೆ, ತುಂಬಾ ಜನ ತುಂಬಾ ಇಂಟ್ರೆಸ್ಟ್ ನಮ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರ ಲೈಕ್ ಬಿಟ್ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅಷ್ಟೇ. ಸೊ ಅದಕ್ಕೆ ಹೇಳ್ಕೊತಿರೋದು. ಅವಿಷ್ಕ ಮಲ್ಕೊಂಡ್ಬಿಟ್ರು, ಅವ್ರಿಗೆ ಫೀಡ್ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದೆ. ಆ್ಯಂಡ್ ಇವತ್ತು ಅವ್ರಿಗೆ ಇಡ್ಲಿ, ನಾಳೆ ಅವಿಷ್ಕಂಗೆ ಮೂಡಿ ಇದೆ, ಅದನ್ನ ಪ್ಲಾನ್ ಮಾಡಬೇಕು. ಫುಲ್ಲು ಹೆಂಗ್ ಬ್ಯುಸಿ ಆಗ್ಬಿಟ್ಟಿದೀವಿ ಅಂತಂದ್ರೆ ಎವ್ರಿ ಡೇ ಏನಾದ್ರೂ ಇದ್ದೇ ಇರುತ್ತೆ. ಸೋಮವಾರ ಏನು ಪ್ಲಾನು? ಸೋಮವಾರ ಪರ್ಚೇಸಿಂಗು, ಮನೆಗೆ ಅದೆಲ್ಲ ತಗೋಬೇಕು. ಆ್ಯಂಡ್ ನಾವು ಅದಿತಿ ಟೈಮಲ್ಲಿ ಮನೆ ಮಾಡಿದ್ವಲ್ಲ, ಸ್ವಲ್ಪ ಐಟಮ್ಸ್ ಇದೆ. ಓಕೆನಾ? ಇನ್ನು ಮಿಕ್ಕಿದೆಲ್ಲ ನಾನು ಹೇಳ್ದೆ ಅಲ್ಲ, ಒಂದು ಸಿಂಗಲ್ ಸ್ಪೂನ್ ನಾವು ತೊಗೊಂಡೋಗಲ್ಲ ಇಲ್ಲಿಂದ. ನಮ್ದು ಏನು ಅಂತ ಇದೆ ಅದನ್ನ ಮಾತ್ರ ನಾವು ಆಚೆ ತೊಗೊಂಡೋಗೋದು. ಅದಕ್ಕೋಸ್ಕರ ಎಲ್ಲ ಪರ್ಚೇಸಿಂಗು, ಮನೆ ನೋಡಬೇಕು,
ಆಮೇಲೆ ರೆಂಟಾ ಅಥವಾ ಓನಾ ಅಂತ ಎಲ್ಲ ಕೇಳ್ತಿದ್ದೀರಾ. ಆಕ್ಚುಲಿ ನಮ್ಗೆ ಇನ್ನು ಕ್ಲಾರಿಟಿ ಇಲ್ಲ ಏನು ಅಂತ. ಸೊ ಎವ್ರಿಥಿಂಗ್ ಇಸ್ ಕ್ಲಾರಿಟಿ ನಾನೇ ಹೇಳ್ಬಿಡ್ತೀನಿ. ಈಗ ಸದ್ಯಕ್ಕೆ ರೆಂಟೇನೆ ನಾವು ನಿಧಾನಕ್ಕೆ, ಯಾಕೆಂದ್ರೆ ಬಟ್ ನಾನು ಹೇಳ್ತಿದ್ದೀನಿ ಚಿಕ್ಕದಾದ್ರೂ ಪರವಾಗಿಲ್ಲ ಒಂದ್ ಸ್ವಂತಕ್ಕೆ ಹೋಗ್ಬಿಡೋಣ ಅಂತ. ಬಟ್ ಹೀ ಸೇಯಿಂಗ್ ನೋ, ನನಗೆ ಮನೆ ಹಿಂಗೆ ಇರಬೇಕು ಅಂತ. ಇವಾಗ ನಾವು ಇರೋ ಮನೆನೂ ಅಷ್ಟೇ, ನನಗೆ ತುಂಬ ಇಷ್ಟಪಟ್ಟು ಕಟ್ಟಿಸ್ಕೊಂಡಿದ್ದು. ನನಗೆ ಹಿಂಗೆ ಇರಬೇಕು, ನಾನು ಇದೇ ಇಟಾಲಿಯನ್ನೇ ಮಾರ್ಬಲ್ಸೇ ಹಾಕಿಸ್ಬೇಕು ಅಂತ ಹಾಕಿಸ್ಕೊಂಡಿದ್ದು. ಬಟ್ ಅನಿವಾರ್ಯತೆ ಏನು ಮಾಡೋಕ್ಕಾಗಲ್ಲ. ವಿ ಶುಡ್ ಮೂವ್ ಆನ್ ಆಗಿದೆ ಅದು. ಬಟ್ ಆದರೆ ನನ್ನ ನೆಕ್ಸ್ಟ್ ಫ್ಯೂಚರಲ್ಲಿ ನಾವು ಇದೇ ಥರನೇ ಇರಬೇಕು, ನನ್ನ ಮನೆ ಇದೇ ಥರ ಬರಬೇಕು, ನನ್ನ ಹಾಲ್ ಇದೇ ಥರ, ಲಿವಿಂಗ್ ಏರಿಯಾ ಇದೇ ಥರ ಇರಬೇಕು, ನನ್ನ ರೂಮ್ ಇದೇ ಥರ ಇರಬೇಕು. ಅದು ನನ್ನದೇ ಆದ ಕನಸಿದ್ದಾವೆ. ಸೊ ಅದರಿಂದ ನಾನು ಸಡನ್ನಾಗಿ ಸ್ವಂತ ಮನೆ ಅವ್ರಿಗೆ ಪರವಾಗಿಲ್ಲ ಲೇಟ್ ಆದ ಇನ್ನೊಂದು ಒಂದೂವರೆ ವರ್ಷ ಬಾಡಿಗೆ ಮನೇಲಿ ಇದ್ಬಿಡೋಣ ಅಥವಾ ಲೀಸಲ್ಲಿ ಇರೋಣ ಅಂತ. ಬಟ್ ಇವಾಗ ನಮ್ಗೆ ಸದ್ಯಕ್ಕೆ ಯಾವುದು ಕನ್ವೀನಿಯಂಟ್ ಆಗುತ್ತೋ ಅದಕ್ಕೇನೆ ಹೋಗೋದು. ಫುಲ್ಲು ಪ್ಯಾಕ್ಡ್ ಅಪ್ ಆಗ್ಬಿಟ್ಟಿದೀವಿ. ಸೊ ಇವಾಗ ಆನಿವರ್ಸರಿ ಇರೋದ್ರಿಂದ ಹೊರಗಡೆ ಹೋಗ್ತಿದೀವಿ. ಅಂಡ್ ನಂಗೆ ನಿಜ ಈಗಲೂ ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಇದು ಆಕ್ಚುಲಿ ಇದು ಎಲ್ಲಿಗೆ ಯಾವ ಕಡೆ ಅಂದ್ರೆ ಕುಮಾರಸ್ವಾಮಿ ಲೇಔಟ್ ತಾನೇ ಇದು. ನನ್ನ ಅಡ್ರೆಸ್ ಹೆಂಗ್ ಗೊತ್ತಾ ನೋಡ್ಕೊಳ್ಳೋದು, 3 ರೌಂಡ್ ಸುತ್ತಿಸ್ಬಿಟ್ಟು ಬಿಟ್ಬಿಟ್ರೆ ನಾನಂತೂ ಅಡ್ರೆಸ್ ಅಲ್ಲಿ ವೆರಿ ಪುವರ್ ಅಂದ್ರೆ ಪುವರ್. ನೀವ್ ನಂಬ್ತೀರಾ ನಂಬಲ್ವಾ? ನಾನು ಇವಾಗ 7 ವರ್ಷದಿಂದ ಇವ್ರ ಏರಿಯಾದಲ್ಲಿ ಇದೀನಿ ಅಲ್ವಾ. ಈಗ್ಲೂ ಅಷ್ಟೇ ಫುಲ್ ಏರಿಯಾ ನಂಗೆ ಈಗ್ಲೂ ಎಲ್ಲಾರು ಒಬ್ಳೆ ಹೋಗ್ಬೇಕು ಅಂತಂದ್ರೆ ನಾನು ಒಂದ್ 1 ಅವರ್ 2 ಅವರ್ ಮುಂಚೆನೆ ಯೋಚನೆ ಮಾಡ್ತಿರ್ತೀನಿ ಯಾವ ರೂಟ್ ಅಲ್ಲ. ಆಕ್ಚುಲಿ ಇವಾಗ ಅದಿತಿ ಪಾರ್ಕ್ ಕರ್ಕೊಂಡು ಹೋಗ್ತೀವಲ್ಲ, ಪಾರ್ಕ್ ಆ ರೂಟ್ಗೆ ಹೋಗ್ಬೇಕು ಅಂದ್ರೂ ನನಗೆ ಗೊತ್ತಿಲ್ಲ. ಐ ಆಮ್ ವೆರಿ ಬ್ಲೈಂಡ್ ಅಬೌಟ್ ಮ್ಯಾಪ್ಸ್. ಇದೆಲ್ಲ ಎಲ್ಲಿ ಇರೋದು? ಕತ್ತೆಗೊಪ್ಪೆ. ನಾನು ಬೋರ್ಡ್ ನೋಡೇ ಹೇಳೋದು. ಹೌದು, ನಾನು ಅವಾಗ್ಲೇ ಹೇಳಿದೆ ಬೋರ್ಡ್ ನೋಡಿ ಎಲ್ಲಿಂತ ಗೊತ್ತಿಲ್ಲ. ಸೊ ಆಬ್ವಿಯಸ್ಲಿ ಸರ್ಪ್ರೈಸ್ ಆಗಿದೆ. ಮೇ ಬಿ ಏನೋ ನನಗೆ ಇಷ್ಟ ಆಗೋದನ್ನು ಕೊಡಿಸ್ತಾರೆ ಅನ್ಸುತ್ತೆ. ತಿನ್ನೋದು ನಂಗೆ ನಾವಂತೂ ಹೇಳಿಲ್ವಾ, ನಾವು ಫುಡ್ ಬ್ಲಾಗರ್ಸ್ ಆಗ್ಬಿಟ್ರೆ ಒಳ್ಳೆ ಕಾಂಟೆಂಟ್ ಕೊಡ್ಬೋದು. ಆಗ್ಬಿಡೋಣ. ಎಸ್, ಏನು ಅಂತ ನಂಗೂ ಗೊತ್ತಿಲ್ಲ. ನೋಡೋಣ ಏನು ಕೊಡಿಸ್ತಾರೋ ಅಥವಾ ಏನ್ ತಿನ್ನಿಸ್ತಾರೋ ಅದನ್ನು ಶೇರ್ ಮಾಡ್ತೀನಿ. ಚಿನ್ನ ಏನಿರ್ಬೋದು? ಚಿನ್ನ ನಡ ಎಲ್ಲಿ ಕರ್ಕೊಂಡು ಹೋಗ್ತಾವ್ರೆ ಮಗ್ನೆ? ನಿಮ್ದೇ ಅದು. ಈ ವಾಚ್ ನಿಮ್ದೆ. ಇದು ನಿಮ್ದೆ ಕಂದ. ಓಪನ್ ಮಾಡಿ ನೋಡಿ, ಇದು ನಿಮ್ದೆ. ಚೆನ್ನಾಗಿದೆ, ನಿಜ ಸಖತ್ತಾಗಿದೆ. ಅವ್ರು ಯಾವ್ದೋ ಅಮೆಝಾನ್ ನೋಡ್ಬಿಟ್ಟು ಬ್ಲೂ ಅವ್ರ ಫ್ರೆಂಡ್ ಯಾವ್ದೋ ಹಾಕೊಂಡಿದ್ರು, ಅದನ್ನ ಬ್ಲೂ ಆರ್ಡರ್ ಮಾಡೋದು. ಓಕೆ, ಮಾಡೋಣ ಬಿಡಿ. ಇಸ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀರಿ ನೋಡಿ. ಚಿಂತ ವಾಟರ್ ಅಸಿಸ್ಟೆಂಟಾ? ಏನು ಪ್ರೈಸ್ ಇದೆ? 5. ವಾಚ್ ಈ ಕಡೆ ಬಾಮ್ಮ. ಏನು ಡಿಫ್ರೆನ್ಸ್? ಒಂದು ಕೂಡ ಫಿಕ್ಸ್ ಮಾಡಿ ಸ್ಟಾರ್ಟರ್ ಬರುತ್ತೆ. ಒಂದು ಕೂಡ ಟಚ್ ಮಾಡಿ ಇಲ್ಲ ಇಲ್ಲ ಬರಲ್ಲ. ಫಸ್ಟ್ ಹಾಕಿಲ್ಲ, ಫಸ್ಟ್ ಹಾಕಿದೆಯಾ? ಇಲ್ಲ ಸರ್, ಇದು ಕ್ಯಾಶ್ ಎಕ್ಸ್ಕ್ಲೂಸಿವ್. ಕ್ಯಾಶ್ ಇರುತ್ತೆ, ನಾವೇ ಇಡೋದು. ಸ್ಟೀಲ್ ಸೆಪರೇಟ್ ಸೀರಿಯಸ್ ಸೇಮ್ ವಾಚ್ ಕಲರ್ ಚೇಂಜ್ ಮಾಡ್ಬೋದು. ಚೆನ್ನಾಗಿಲ್ಲ.
ನೋ ಓಪನಿಂಗ್. ಓಪನ್ ಮಾಡಬಾರ್ದು. ಬನ್ನಿ ಈ ಕಡೆ. ಚಂದ್ರ ಮೇ ಕೈ ಇಟ್ಕೊಡಿ. ಹಾಂ, ಅದಕ್ಕೆ ಫ್ಲಿಪ್ಕಾರ್ಟ್ ಅಮೆಝಾನ್ ಕೇಳೋದು ನಾನು. ಫ್ಲಿಪ್ಕಾರ್ಟ್ ಜಾಸ್ತಿ ಬರುತ್ತೆ. ಹಾಂ ಆಮೇಲೆ ಅಟ್ಲೀಸ್ಟ್ ಓಕೆ. ಇನ್ನೂ ಚಟ್ಪಟಿ ಮಿಂತ್ರ ಹೋಗೋದು ಸಿಕ್ಕಾಪಟ್ಟೆ. ಹಾಂ ಮಿಂತ್ರ ಜಾಸ್ತಿ. ಹಾಂ ಮಿಂತ್ರ ಪ್ರಶ್ನೆ ಮಾಡಕ್ಕೆ ಫಾರೆಸ್ಟ್ ಏನೆಲ್ಲ ಯಾಕೆ ಎದ್ರುಕೋತಾರದು? ಏನಕ್ ಭಯ ಆಗ್ತಾ ಇದೆಯಾ? ಅದೇನು ಇಲ್ಲ, ಗುಹೆ ಇದು, ಗೂಫಾ ಅಂತ. ಅಂದ್ರೆ ರೆಸ್ಟೋರೆಂಟ್, ಕೇವ್ ತರ ರೆಸ್ಟೋರೆಂಟ್ ಮಾಡಿರೋದು ಅಷ್ಟೇನೆ. ಇದೆಲ್ಲ ಪ್ರೀ ಪ್ಲಾನ್ಡಾ? ವಾಚು ಗೂಫಾ ಎರಡು ಪ್ರೀ ಪ್ಲಾನ್ಡಾ? ಮತ್ತೆ ಏನೇ ಕೇಳಿರ್ಲಿಲ್ಲ? ನೂಡಲ್ಸ್ ನೂಡಲ್ಸ್ ಎಲ್ಲ ಇಲ್ಲ, ಚೀಚಿ ತಿಂದೆ. ಇವತ್ತು ಎಷ್ಟು ಖುಷಿ ಅಂತಂದರೆ ನನ್ನ ಬಕೆಟ್ ಲಿಸ್ಟಲ್ಲಿ ಇದ್ದಿದ್ದನ್ನು ಆಲ್ಮೋಸ್ಟ್ ಅವ್ರು ಫಿನಿಶ್ ಮಾಡಿದ್ರು. ನನಗೆ ಕ್ಯಾಸಿಯೋ ವಾಚ್ ಹೈ ಆ್ಯಂಡ್ ವಾಚ್ನ ತೊಗೊಳ್ಬೇಕು ಅಂತ ತುಂಬ ಆಸೆ ಇತ್ತು. ಇವತ್ತು ನನಗೆ ಅವರು 8000 ವರ್ತ್ ವಾಚ್ನ ಕೊಡಿಸಿದ್ದಾರೆ. ಇಟ್ಸ್ ಮೈ ಬಕೆಟ್ ಲಿಸ್ಟಲ್ಲಿ ಇದ್ದಿದ್ದು. ಆ್ಯಂಡ್ ಗೂಫಾ, ಇದು ಗೂಫಾ ಸೌತ್ ಜಯನಗರಲ್ಲಿರೋದು. ಸೊ ಜಯನಗರಕ್ಕೆ ನಾವು ಹೋಗೋದೆಲ್ಲ ತುಂಬ ಕಡಿಮೆ, ನಾವಿರೋದು ವೆಸ್ಟ್ ಬ್ಯಾಂಗ್ಳೂರಲ್ಲಿ. ಸೊ ಆ ಕಡೆ ಹೋದಾಗ ಅವ್ರು ಅದನ್ನು ಎರಡನ್ನೂ ಪ್ಲ್ಯಾನ್ ಮಾಡಿದ್ದಾರೆ. ಒಂಥರ ನನ್ನ ಬಕೆಟ್ ಲಿಸ್ಟಲ್ಲಿ ಇದ್ದಿದ್ದನ್ನು 2 ಫಿನಿಶ್ ಮಾಡಿದ್ದಾರೆ. ಐ ಆಮ್ ಸೋ ಹ್ಯಾಪಿ, ತುಂಬ ಖುಷಿ. ಆ್ಯಂಡ್ ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ಕಷ್ಟಪಡ್ತಿರೋದಕ್ಕೂ ಈ ಬಕೆಟ್ ಲಿಸ್ಟ್ನ ಅವರು ಫಿನಿಶ್ ಮಾಡಿದ್ದಾರೆ ಅಂತಂದರೆ, ಕೊಡಿಸಿದ್ದಾರೆ ಅಂತಂದರೆ ನಂಗೆ ತುಂಬ ಖುಷಿ ಆಯಿತು. ಇವತ್ತು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಂಥ ಸರ್ಪ್ರೈಸ್. 2 ವಾಚು, ಒಂದು HMT ವಾಚ್ ಆ್ಯಂಡ್ ಇನ್ನೊಂದು ಕ್ಯಾಸಿಯೋ ವಾಚ್. ಲೈಕ್ ಒಂಥರ ನಂದು ಹೈಯೆಸ್ಟ್ ಒಂದು ವಾಚ್ ಕಲೆಕ್ಷನಲ್ಲಿ ಕ್ಯಾಸಿಯೋ ವಾಚ್ ಫಸ್ಟ್ ನಿಂತ್ಕೊಳ್ಳುತ್ತೆ. ಇಟ್ಸ್ ವರ್ತ್ 8K. ಇಷ್ಟು ದಿನಗಳಲ್ಲಿ ಕೊಡಿಸ್ತೀನಿ ಅಂದಾಗ ಕಮಿಟ್ಮೆಂಟ್ಸ್ ಅಂತ ತುಂಬ ಒಂದು ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ. ಸೊ ಇವಾಗೆಲ್ಲ ಸೆಟಲ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಅವ್ರು ಇವಾಗ ನನಗೆ ಕೊಡಿಸಿದ್ರು. ನನಗಂತೂ ತುಂಬ ಖುಷಿ ಆಯಿತು. HMT ವಾಚು ಚೆನ್ನಾಗಿದೆ ಆ್ಯಂಡ್ ಕ್ಯಾಸಿಯೋ ವಾಚು ಚೆನ್ನಾಗಿದೆ. ತುಂಬ ಖುಷಿಯಾದ ದಿನ ಇದು. 7 ವರ್ಷ ಒಂಥರ ಏನಂತ ಹೇಳೋದು, ತುಂಬ ನೋಡ್ಬಿಟ್ಟಿದ್ದೀವಿ. ಇನ್ನೂ ಏನಂತ ಹೇಳೋದು, ಅಚೀವ್ ಮಾಡಿದ ಜಾಸ್ತಿನೇ ಇದೆ. ಹಾಗೆ ಬರ್ತಾ ಅದಿತಿಗೆ ತುಂಬ ಇಷ್ಟ ಆಯಿತು ಪಿಜ್ಜಾ ಕೇಕ್, ಅದನ್ನು ಕೊಡಿಸ್ಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ನಮ್ಮ ವ್ಲಾಗ್.
ಏನು ಹೇಳೋದು, ನಿಮ್ಮ ವಿಶಸ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ವಿಶಸ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಹೀಗೆ ಇರಲಿ. ಸಿಗೋಣವಾ?